ನಮಸ್ತೆ ಸರ್. ಹಾಂ, ನಮಸ್ತೆ. ಹೇಳಿ ಸರ್. ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಹೌದಾ? ಯಾವ ವಿಷಯಕ್ಕೆ? ಯಾರ ಮೇಲೆ? ಏನಾಗೈತೆ? ಏನು ಪ್ರಾಬ್ಲಮ್? ಸರ್, ಅದು ಏನಂತಂದರೆ ನಮ್ಮೂರಲ್ಲಿ ಒಬ್ರಿಗೆ ರೀತಾ ಅಂತ ಹುಡುಗಿ ಸರ್. ಅವ್ರಿಗೆ ನಿಧಿ ಸಿಕ್ಬಿಟ್ಟೈತಿ. ಭಾಳ ಅಂದರೆ ಭಾಳ ಸಿಕ್ಬಿಟ್ಟೈತೆ ಸರ್. ಅದನ್ನೆಲ್ಲ ಹೊರ್ಗಡೆ ಇರೋ ಜನಗಳಿಗೆಲ್ಲನ ಕೊಡ್ತಾ ಇದ್ದಾಳೆ, ಮತ್ತು ಅದೆಲ್ಲನ ಆಸ್ತಿ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ನಿಧಿ ಸಿಕ್ಕಿದ್ರೆ ಇವಾಗ ಗೌರ್ಮೆಂಟಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ರೂಲ್ಸ್ ಐತಲ್ಲ ಸರ್. ಅದಕ್ಕೆ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀವಿ. ಆ ಹುಡುಗಿನ ಸ್ವಲ್ಪ ತನಿಖೆ ಮಾಡಿ ಸರ್. ಎಷ್ಟು ಆಸ್ತಿ ಮಾಡಿದ್ದಾಳೆ ಅಂದರೆ ಹೇಳ್ಬಾರ್ದು, ಅಷ್ಟು ಆಸ್ತಿ ಮಾಡಿದ್ದಾಳೆ ಸರ್. 10 ಎಕರೆ 15 ಎಕರೆ ತೋಟ ಮಾಡಿದ್ದಾಳೆ, ಮನೆಗಳೆಲ್ಲ ಮಾಡಿದ್ದಾಳೆ, ದೊಡ್ಡ 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 ಅಪಾರ್ಟ್ಮೆಂಟ್ಗಳೆಲ್ಲ ಮಾಡಿದ್ದಾಳಂತೆ ಸರ್. ಅದಕ್ಕೇ ನೀವು ಅದನ್ನೆಲ್ಲ ಗೌರ್ಮೆಂಟಿಗೆ ಜಪ್ತಿ ಮಾಡ್ಕೋಬೇಕು ಸರ್. ಹೌದಾ? ಓಕೆ ಓಕೆ, ಕಂಪ್ಲೇಂಟ್ ಕೊಟ್ಟೋಗಿ ಅದು ಎಲ್ಲ ನಮಗೆ ಡೀಟೇಲ್ಸ್ ಕೊಡಿ. ಯಾವ ಊರಲ್ಲಿ ಯಾರ ಮನೇಲಿ ಸಿಕ್ಕೈತೆ, ಯಾರಿಗೆ ಸಿಕ್ಕೈತೆ ಅಂತ ಹೇಳಿ ನಮಗೆ ಡೀಟೇಲ್ಸ್ ಕೊಡಿ. ನಾವು ಅವ್ರನ್ನ ಅರೆಸ್ಟ್ ಮಾಡ್ಕೊಂಬಂದು ಎಲ್ಲ ತನಿಖೆ ಮಾಡ್ತೀವಿ. ಅವರು ಹೆಸರಲ್ಲಿ ಏನೇನೆಲ್ಲ ಆಸ್ತಿ ಐತೆ ಎಲ್ಲ ಚೆಕ್ ಮಾಡ್ತೀವಿ. ಎಲ್ಲ ಚೆಕ್ ಮಾಡಿ ಇದು ಹೇಗೆ ಬಂತು ಏನು ಅಂತ ಹೇಳಿ ಎಲ್ಲ ತನಿಖೆ ಮಾಡಿ ಕಾನೂನು ರೀತಿಯಾಗಿ ಏನು ಶಿಕ್ಷೆ ಆಗಬೇಕು ಅದಾಗುತ್ತೆ ಅವ್ರಿಗೆ. ಕಾನೂನು ರೀತಿಯಲ್ಲಿ ಇದು ಅಪರಾಧ. ನಿಧಿ ಸಿಕ್ಕಿರೋದು ಮನೇಲಿ ಇಟ್ಕೊಳ್ಳೋದು ಅಪರಾಧ. ಇದನ್ನು ಗೌರ್ಮೆಂಟಿಗೆ ಒಪ್ಪಿಸ್ಬೇಕು. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇದು ಗೌರ್ಮೆಂಟಿಗೆ ಅವರು ಒಪ್ಪಿಸ್ಬೇಕಾಗಿತ್ತು. ಅವರೆಲ್ಲನ ಇಟ್ಕೊಂಡು ಅವ್ರ ಪಾಡಿಗೆ ಅವರು ಇರೋ ಆಗಿಲ್ಲ. ಇದನ್ನು ಏನೇ ಹೇಳೋದಿದ್ರು ಅವರು ಗೌರ್ಮೆಂಟಿಗೆ ಹೇಳ್ಬೇಕಾಗಿತ್ತು. ಅದು ಅಪರಾಧ, ನಿಧಿ ಸಿಕ್ಕಿರೋದು ಅವ್ರು ಇಟ್ಕೊಂಡಿರೋದು. ಅವರು ತುಂಬ ಇವಾಗ ಹೊರ್ಗಿನ ಜನಗಳಿಗೆಲ್ಲನ ಸುಮ್ಮನೆ ದುಡ್ಕೊಂಡು ತಿನ್ನೋರಿಗೆಲ್ಲನ ಸುಮ್ಮನೆ ಹೆಂಗೆ ಬೇಕೋ ಹಂಗೆ ದುಡ್ಡೆಲ್ಲ ಖರ್ಚು ಮಾಡ್ತಿದ್ದಾರೆ ಸರ್. ಯಾಕಂದರೆ ನಿಧಿ ಸಿಕ್ಬಿಟ್ಟೈತಲ್ಲ, ಅದೆಲ್ಲ ಅವ್ರಿಗೆ ಕೊಡ್ತಾ ಇದ್ದಾರೆ. ಹೆಂಗೆ ಬೇಕೋ ಹಂಗೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಏನು ಬೇಕೋ ಅದನ್ನು ತೊಗೊಳ್ತಾ ಇದ್ದಾರೆ, ಹೆಂಗೆಲ್ಲ ಮಾಡ್ತಾ ಇದ್ದಾರೆ ಸರ್ ಅವರು. ಅದಕ್ಕೋಸ್ಕರ ಸುಮ್ಮನೆ ಇವಾಗ ಅವ್ರು ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ ಸರ್. ಇವಾಗ ಅವಳಿಗೆ ಏನು ಇಲ್ದವಳು ಒಂದು 3-4 ತಿಂಗಳು 6 ತಿಂಗಳು ಒಳಗಡೆ ಎಲ್ಲ ಅವಳು ಆಸ್ತಿ ಮಾಡಬೇಕಂದ್ರೆ ಎಲ್ಲ ಆಸ್ತಿ ಐತೆ ಸರ್. ಹೌದಾ? ಅಷ್ಟೊಂದು ಆಸ್ತಿ ಮಾಡಿದಾರಾ? ಸರಿ, ಆಯಿತು. ಅವರೆಲ್ಲ ಏನೇನು ಆಸ್ತಿ ಮಾಡಿದ್ದಾರೆ ಇಲ್ಲಿ ನೋಡಪ್ಪ ಕೃಷ್ಣಪ್ಪ. ಅದು ಎಲ್ಲ ನೀನು ಡೀಟೇಲ್ಸ್ ಎಲ್ಲ ಬರ್ಕೊಬಿಡು. ಎಷ್ಟೆಷ್ಟೆಲ್ಲ ಅವರು ಆಸ್ತಿ ಮಾಡಿದ್ದಾರೆ, ಏನೇನು ಇವ್ರಿಗೆಲ್ಲ ಎಲ್ಲಿಂದ ಬಂತು ಎಲ್ಲ ನಾವು ತನಿಖೆ ಮಾಡ್ತೀವಿ. ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಹೇಳಿ ಇವ್ರ ಹತ್ರ ಎಲ್ಲ ಬರ್ಸ್ಕೊ ಹೇಳ್ತೀನಿ. ನೀವೆಲ್ಲ ಹೇಳೋಗ್ರಿ ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ. ಅವ್ರ ಹೆಸರಲ್ಲಿ ಏನೇನು ಎಲ್ಲೆಲ್ಲಿದೆ ಆಸ್ತಿ ಎಲ್ಲ ಪತ್ತೆ ಹಚ್ಚುತ್ತೀವಿ. ಇದು ಹೇಗೆ ಬಂತು, ಇದು ಎಷ್ಟನೇ ತಾರೀಕಿಂದ ಯಾವ್ಯಾವ ವರ್ಷದಲ್ಲಿ ಏನೇನು ಆಸ್ತಿ ಅವ್ರು ಮಾಡ್ಕೊಂಡಿದ್ದಾರೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಸರಿ, ಆಯಿತು. ಅವ್ರದ್ದು ಆಧಾರ್ ಕಾರ್ಡ್ ಇದೆಯಾ? ಇಲ್ಲ ಸರ್, ಅವ್ರನ್ನೇ ಕೇಳಬೇಕಾಗುತ್ತೆ. ಅವ್ರದ್ದು ಇಲ್ಲ ಸರ್ ನಮ್ಮ ಹತ್ರ ಆಧಾರ್ ಕಾರ್ಡು. ನಿನ್ನ ಹತ್ರ ಏನಾದರೂ ಐತಾ? ನನ್ನ ಹತ್ರ ಏನೂ ಇಲ್ಲ ಸರ್. ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಸರ್. ಈಗ ಜನ ದುಡ್ಕೊಂಡು ತಿನ್ನೋ ಹತ್ರ ಬಂದ್ಬಿಟ್ಟು ಅವರು ಇವಾಗ ಹೆಂಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಹೆಂಗೋ ದುಡ್ಕೊಂಡು ಕಷ್ಟಪಟ್ಟು ತಿಂತಾ ಇರ್ತಾರೆ. ಜನಗಳಿಗೆಲ್ಲ ನಿಧಿ ಸಿಕ್ಕೈತೆ ಅಂತ ಹೇಳಿ ಸೋಂಬೇರಿ ಮಾಡ್ತಾ ಇದ್ದಾರೆ. ಎಲ್ಲ ದುಡ್ಡೆಲ್ಲ ಚೆಲ್ಲಾಡ್ತಾ ಇದ್ದಾರೆ. ಅದನ್ನು ಗೌರ್ಮೆಂಟ್ಗಾದರೂ ಒಪ್ಸಿದ್ರೆ ಏನೋ ಬೇರೆ ಕಡೆ ಏನಾದ್ರೂ ಒಂದು ಸಹಾಯ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಸುಮ್ಮನೆ ಜನಗಳಿಗೆ ದುಡ್ಕೊಂಡು ತಿನ್ನೋರು ಸೋಂಬೇರಿ ಆಗಿಬಿಟ್ರೆ ಇವಾಗ ಕೆಲಸ ಮಾಡೋರು ಇಲ್ದಂಗೆ ಆಗ್ತಾರೆ. ಮನುಷ್ಯನ ಮೇಲೆ ದುಡ್ಕೊಂಡು ತಿನ್ನಬೇಕಲ್ಲ ಸರ್. ಸರಿ 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 ಆಯಿತು. ಇವಾಗ ನೀವೆಲ್ಲ ನಮಗೆ ಡೀಟೇಲ್ಸ್ ಕೊಟ್ಟೋಗಿರಿ. ನಾವು ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ತನಿಖೆ ಮಾಡ್ತೀವಿ. ಎಲ್ಲ ತನಿಖೆ ಮಾಡಿಬಿಟ್ಟು ಅವ್ರಿಗೆ ನಿಧಿ ಸಿಕ್ಕೈತೆ ಅಂತ ಹೇಳಿ ನಾವು ಬಾಯಿ ಬಿಡಿಸ್ತೀವಿ. ಬಾಯಿ ಬಿಡಿಸಿ ಅದು ಎಲ್ಲಿಂದ ಬಂತು ಏನು ಎಲ್ಲ ನಾವು ಅವ್ರನ್ನ ಬಾಯಿ ಬಿಡಿಸ್ತೀವಿ. ಎಲ್ಲ ಚೆಕ್ ಮಾಡ್ತೀವಿ. ಅವ್ರ ಹೆಸರಲ್ಲಿ ಏನೇನು ಆಸ್ತಿ ಇದೆ, ಎಲ್ಲ ಏನೇನು ಮಾಡಿದ್ದಾರೆ, ಎಲ್ಲ ಪ್ರತಿಯೊಂದೂ ಮಾಡ್ತೀವಿ. ಹಾಗೆ ಅದು ನಿಧಿ ಎಲ್ಲಿಕ್ಕಿದ್ದಾರೆ ಅಂತಲೂ ಬಾಯಿ ಬಿಡಿಸ್ಬೇಕು ಸರ್. ಅದು ನೀವು ಸರ್ಕಾರಕ್ಕೆಲ್ಲ ಜಪ್ತಿ ಮಾಡ್ಕೋಬೇಕು. ತುಂಬ ಒಡವೆ ದುಡ್ಡು ಎಲ್ಲ ಬೇಜಾನಿದೆ ಸರ್ ಅವ್ರ ಹತ್ರ. ಸರಿ, ಬನ್ನಿ ಕಂಪ್ಲೇಂಟ್ ಕೊಟ್ಟು ಸೈನ್ ಹಾಕಿ ಬನ್ನಿ. ನಮಸ್ತೆ ಮೇಡಮ್. ಹಾಂ, ನಮಸ್ತೆ ನಮಸ್ತೆ ಸರ್. ಆರಾಮ ಸರ್? ಹಾಂ, ಆರಾಮ್ ಮೇಡಮ್. ಏನು ರೌಂಡ್ಸ್ ಬಂದಿದ್ರಾ? ಹಾಗೆ ಸರ್, ಇಲ್ಲಿ ಈ ಕಡೆ ಏನೋ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ ರೌಂಡ್ಸು. ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಏನು ಸರ್, ಆರಾಮ? ಫುಲ್ ಆರಾಮಾಗಿ ಕೂತ್ಕೊಂಡಿದ್ದೀರಾ? ಯಾವ ಕೇಸ್ಗಳು ಯಾವುದು ಬಂದಿಲ್ಲ? ಇವಾಗಿನೂ ಯಾವುದೋ ಒಂದು ಬಂದಿತ್ತು ಮೇಡಮ್. ಇವಾಗಿನೂ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ಹೋಗ್ಬೇಕು ಈಗೆಲ್ಲ ತನಿಖೆ ಮಾಡೋದಕ್ಕೆ ಹೋಗ್ಬೇಕು ಮೇಡಮ್. ಇವಾಗಿನೂ ನಿಧಿ ವಿಷಯವಾಗಿ ಮೇಡಮ್, ಯಾರಿಗೂ ನಿಧಿ ಸಿಕ್ಬಿಟ್ಟೈತಂತೆ ಸರ್. ನಿಧಿ ಸಿಕ್ಕೈತೆ ಸರ್. ಅವರು ನಮ್ಮೂರಲ್ಲಿ ತುಂಬ ದುಡ್ಡೆಲ್ಲನ ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ತನಿಖೆ ಮಾಡಿ ಅವ್ರಿಗೆಲ್ಲ ಎಲ್ಲೆಲ್ಲಿ ಬಂತು ಅಂತೇಳಿ ಗೌರ್ಮೆಂಟಿಗೆ ನೀವೆಲ್ಲ ಅದನ್ನು ಒಪ್ಪಿಸ್ಕೋಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ಹೌದಾ? ಬೇಗ ಅಂಥ ಕೇಸ್ಗಳಾದರೆ ನೋಡಿ ಬೇಗ ಆ್ಯಕ್ಷನ್ ತೊಗೊಳ್ಳಿ. ಬೇಗ ಆ್ಯಕ್ಷನ್ ತೊಗೊಂಡು ಅದೇನು ಹೋಗಿ ಎಲ್ಲನ ನೀವು ತನಿಖೆ ಮಾಡಿ. ಅದು ಏನೇ ಇದ್ರೂ ಗೌರ್ಮೆಂಟಿಗೆ ಸಲ್ಲಬೇಕದು. ಕಾನೂನು ರೀತಿಯಾಗಿ ಅಪರಾಧ. ನಿಧಿ ಸಿಕ್ಕಿರೋದು ಮನೇಲಿ ಇಟ್ಕೊಳ್ಳೋದು ಕಾನೂನು ರೀತಿ ಅಪರಾಧ. ಹೋಗಿ ಫಸ್ಟು ಅದು ಏನು ಕ್ಲಿಯರ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ, ಚೆನ್ನಾಗಿದ್ದೀರಾ? ಹಾಂ ಮೇಡಮ್, ಚೆನ್ನಾಗಿದ್ದೀನಿ. ಕಂಪ್ಲೇಂಟ್ ತೊಗೊಂಡು ಸೈನ್ ಹಾಕಿಸ್ಕೊಂಡೆ ಅವ್ರ ಹತ್ರ. ಹಾಂ ಸರ್, ಸೈನ್ ಹಾಕಿಸ್ಕೊಂಡೆ. ಮೇಡಮ್, ನಿಮ್ಮೂರಲ್ಲೇ ನಿಮ್ಮದು ಊರು ಯಾವ್ದು ಹೇಳಿ? ನಿಮ್ಮೂರಲ್ಲೇ ಯಾವುದೋ ನಮಗೆ ನಿಧಿ ವಿಷಯವಾಗಿ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದು. ಎಲ್ಲ ಅಡ್ರೆಸ್ ಎಲ್ಲ ಬರ್ಕೊಂಡೆ. ನಿಮ್ಮೂರಲ್ಲೇ ಅಂತೆ ಮೇಡಮ್, ಅದೇ ನಿಮ್ಮ ತವ್ರ ಮನೆಯಲ್ಲಿ. ಹೌದಾ? ನಮ್ಮ ತವ್ರ ಮನೆಯಲ್ಲ? ಓ, ನಮ್ಮ ತವ್ರ ಮನೆಯಲ್ಲ? ಯಾರ ಮೇಲೆ ಹೇಳಿದ್ರು? ಏನು ಹೆಸರು ಹೇಳಿದ್ರು?
ಯಾರೋ ರೀತಾ ಅಂತೆ ಮೇಡಮ್. ರೀತಾ ಅನ್ನೋರ ಮನೇಲಿ ಅವ್ರಿಗೆ ನಿಧಿ ಸಿಕ್ಕೈತಂತೆ. ಅವರೆಲ್ಲನ ಜನಗಳಿಗೆಲ್ಲ ತುಂಬ ಅವರು ದುಡ್ಡು ಎಲ್ಲನ ಕೊಡ್ತಾ ಇದ್ದಾರಂತೆ. ಜನಗಳೆಲ್ಲ ಸೋಂಬೇರಿ ಆಗ್ತಾ ಇದ್ದಾರೆ. ಯಾರಿಗೆ ಬೇಕಂದ್ರೆ ಅವರಿಗೆ ಅಮೌಂಟ್ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಿಮ್ಗೇನಾದರೂ ಗೊತ್ತಿತ್ತಾ ಮೇಡಮ್? ಅಲ್ಲಿ ನಿಮ್ಮೂರಲ್ಲಿ ಹೋಗ್ತಾ ಇದ್ರಲ್ಲ, ನನಗೆ ಅವ್ರ ಹೆಸರು ಹೇಳಿದ ತಕ್ಷಣ ನಿಮ್ಮೂರು ನೆನಪಾಯಿತು, ನಮ್ಮ ಮೇಡಮ್ ಅವ್ರದ್ದು ಇದೆ ಅಲ್ವಾ ಅಂತ ಹೇಳಿ. ಆ ಥರ ಯಾವುದು ಇರಲಿಲ್ವಲ್ಲ, ಆ ಥರ ಯಾವುದು ಕೇಳಿರಲಿಲ್ಲ ನಾನು. ಇಲ್ಲ ಇಲ್ಲ, ಆ ಥರ ಏನು ಕೇಳಿಲ್ಲ. ಯಾರು ಕೊಟ್ಟಿದ್ದು, ಯಾರು ಬಂದಿದ್ದು ಕಂಪ್ಲೇಂಟ್ ಕೊಡೋದಕ್ಕೆ? ವರ್ಷ ಮತ್ತು ಕಂಟಿ ಏನೋ ಅಂತ ಸೈನ್ ಹಾಕಿದ್ರು. ಏನೋ ಕಂಟಿಷನ ಏನೋ ಹಾಕಿದ್ದಾರೆ. ಕಂಟಿಷ ವರ್ಷ. ರೀ, ತನಗೆ ನಿಧಿ ಸಿಕ್ಕೈತಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರೆ. ಇವಾಗ ಏನು ಮಾಡಲಿ ಪಾಪ, ಏನು ಮಾಡ್ಕೊಂಡಿದ್ದಾಳೆ ಅವಳು. ಇವಾಗ ಕಾನೂನು ರೀತಿಲಿ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡಲೇಬೇಕು. ಇವಾಗ ನಮ್ಮ ಸಾಹೇಬ್ರು ಏನು ಮಾಡಬೇಕು ಅಂತ ಅದನ್ನೇನು ಮಾಡ್ತಾರೋ ಅದನ್ನೇ ಮಾಡೋದವರು. ಇವಾಗ ನಾನೇ ಆಗಲಿ ನೀವು ರೀತಾ ಅಂತ ಹೇಳಿ ನಾನೇನು ಇವಾಗ ಏನೂ ಮಾಡೋ ಹಾಗಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ ಅಂದರೆ ಅದು ಕಾನೂನು ರೀತಿಲಿ ಗೌರ್ಮೆಂಟಿಗೆ ಒಪ್ಪಿಸ್ಲೇಬೇಕು. ಅದಕ್ಕೇ ಕಂಪ್ಲೇಂಟ್ ಕೊಡೋದಕ್ಕೆ ವರ್ಷ ಅಣ್ಣ ಬಂದಿದ್ದಾನೆ. ಏನೇನು ಮಾಡಿದ್ದಾಳೋ ಏನೋ ಎಲ್ಲನ. ಮೇಡಮ್ ಗೊತ್ತಾ ನಿಮ್ಗೆ ಏನಾದ್ರೂ? ಆ ರೀತಿ ನಾನು ಯಾವತ್ತೂ ಕೇಳಿಲ್ಲ. ಏನೋ ಬಡವರಿಗೆಲ್ಲ ಸಹಾಯ ಮಾಡ್ತಾ ಇರೋದು ಅದನ್ನು ಕೇಳಿದ್ದೀನಿ ಅಷ್ಟೇ. ನಿಧಿ ಸಿಕ್ಕೈತೆ ಅಂತ ಗೊತ್ತಿಲ್ಲ ಸರ್. ಜನ ಇವಾಗ ಸಿಕ್ಕೈತೋ ಬಿಟ್ಟೈತೋ ಗೊತ್ತಿಲ್ಲ, ಆದರೂ ಜನ ಸುಮ್ಮನೆ ಆದರೂ ಮಾತಾಡ್ತಾರೆ ಸರ್ ಹಳ್ಳಿ ಕಡೆ. ಹೋಗಿ ಸರ್, ತನಿಖೆ ಮಾಡಿ ನನಗೆ ಫೋನ್ ಮಾಡಿ ಸರ್, ಅಲ್ಲಿಗೆ ಹೋಗ್ಬಿಟ್ಟು. ಸರಿನಾ? ನಾನು ಮುಖ್ಯವಾದ ಇನ್ನೊಂದೇನೋ ಕೇಸ್ ಐತೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸುಮ್ಮನೆ ರೌಂಡ್ಸ್ ಬಂದೆ, ಹಿಂಗೆ ನೋಡ್ಕೊಂಡು ಹೋಗೋಣ ಇಲ್ಲಿ ಅಂತ ಹೇಳಿ. ಯಾವುದಾದ್ರೂ ಬೇರೆದೇನಾದರೂ ಐತಾ? ಇದಕ್ಕಿಂತ ತುಂಬ ಅಲ್ಲಿ ಅಣ್ಣ ತಮ್ಮದು ಯಾರ್ದೋ ತುಂಬ ಜಗಳ ಆಗ್ಬಿಟ್ಟು ಹೊಡೆದಾಡ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಇಲ್ಲೇ ಹೋಗಿ ನೀವು ಸ್ವಲ್ಪ ವಿಚಾರಣೆ ಮಾಡಿ ಸರ್. ವಿಚಾರಣೆ ಮಾಡಿ ಅದೇನು ಎಲ್ಲ ತನಿಖೆ ಮಾಡಿ. ಸರಿ ಮೇಡಮ್, ಆಯಿತು. ಯಾವ ಊರಲ್ಲಿ ಮೇಡಮ್ ಆ ಥರ ಆಗಿರೋದು? ಮರಳಳ್ಳಿ ಅಂತ ಹೇಳಿ ಸರ್, ಇಲ್ಲಿ ಮರಳಳ್ಳಿ. ಅಲ್ಲಿ ಏನೋ 5 ಜನ ಅಣ್ಣ ತಮ್ಮಂದ್ರಂತೆ. ಒಬ್ಬರು ಮೇಲ್ಗಡೆ ಯಾರೋ ಇರೋರೊಬ್ಬರು ನಾವು ಜಾಗ ಬಿಡೋದಿಲ್ಲ ಅವ್ರ ಮೇಲ್ಗಡೆ ಹೋಗೋದಕ್ಕೆ ಅಂತ ಹೇಳಿ ಜಾಗಕ್ಕೋಸ್ಕರ ತುಂಬ ಪರದಾಡ್ಬಿಟ್ಟು ಏನೋ ಒಬ್ರಿಗೊಬ್ರು ಎಲ್ಲ ಜಗಳ ಮಾಡ್ಕೊಬಿಟ್ಟು ಏನೋ ತುಂಬ ಅವರೇನೋ ಜಗಳ ಮಾಡ್ಕೊಬಿಟ್ಟಿದ್ದಾರೆ ಸರ್, ಅಣ್ಣ ತಮ್ಮಂದಿರ ಜಗಳ. ಅದಕ್ಕೇ ಕಂಪ್ಲೇಂಟು ಬೆಳಗ್ಗೆ ಬಂದಿತ್ತು, ನನಗೆ ಫೋನ್ ಮಾಡಿದ್ರು, ನಮ್ಮ ಸ್ಟೇಷನಲ್ಲಿ ಬಂದಿದ್ದರು. ಅದಕ್ಕೇ ನಾನು ಹೋಗ್ಬೇಕಾಯ್ತು ಸರ್. ನಾನು ಈಗ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಹತ್ರ ಮಾಡಿಬಿಟ್ರು ಮೇಡಮ್ ನಮ್ಮ ಆಫೀಸ್ಗಳೆಲ್ಲನ. ಅಯ್ಯೋ, ನಿಮ್ದು ಎಷ್ಟು ದೂರ ಐತೆ, ನಮ್ದು ಎಷ್ಟು ದೂರ ಐತೆ ನೋಡಿ ಮೇಡಮ್. ಹತ್ರ ಮಾಡಿಬಿಟ್ರು. ಅಯ್ಯೋ, ಒಂದೇ ಕಡೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಸರ್, ಇವಾಗೆಲ್ಲ ಹಳ್ಳಿಗಳೆಲ್ಲ ದೊಡ್ಡದಾಗ್ಬಿಡ್ತಲ್ಲ, ಅದಕ್ಕೇ ಸ್ವಲ್ಪ ಜಾಸ್ತಿ ಇವಾಗೆಲ್ಲ ಜಗಳಗಳು ಎಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿ ಮಾಡ್ತಾರೆ ಸರ್. ಸ್ವಲ್ಪ ಇವಾಗ ಹತ್ತತ್ರನೇ ಪೊಲೀಸ್ ಸ್ಟೇಷನ್ಗಳಿರ್ತವೆ. ಸರಿ ಮೇಡಮ್, ಹೋಗಿ ಅದೇನು ಸ್ವಲ್ಪ ನಾನು ವಿಚಾರಣೆ ಮಾಡ್ಕೊಳ್ತೀನಿ. ಹೋಗಿ ಮೇಡಮ್, ಅಲ್ಲಿಗೆ ಏನಾದರೂ ಬೇಕಂದರೆ ಕರ್ಕೊಂಡು ಹೋಗಿ. ಬೇಕಾದರೆ ಯಾರಾದರೂ ಇನ್ನೂ ಒಬ್ಬರು ಇದ್ದಾರೆ, ಅವರು ಕರ್ಕೊಂಡು ಹೋಗಿ ಬೇಕಂದರೆ ನಿಮ್ಮ ಜೊತೆ. ಇದ್ದಾರೆ ಸರ್, ಎಲ್ಲ ಕರ್ಕೊಂಡು ಬಂದಿದ್ದೀನಿ. ಒಂದಿಬ್ಬರು ಬಂದಿದ್ದಾರೆ ನನ್ನ ಜೊತೆ. ಹೋಗ್ತೀನಿ ಸರ್. ಅದೇನು ಸ್ವಲ್ಪ ವಿಚಾರಣೆ ಮಾಡಿ ನನಗೆ ಫೋನ್ ಮಾಡಿ ಸರ್. ಸರಿ ಮೇಡಮ್, ಆಯಿತು. ಓಕೆ. ನಾನಿವಾಗ ಏನು ಮಾಡೋದಕ್ಕಾಗಲ್ಲ. ಇವಾಗ ರೀತಿಗೆ ಫೋನ್ ಮಾಡೋಕ್ಕಾಗಲ್ಲ. ನಾನು ಇವಾಗ ಡ್ಯೂಟಿಯಲ್ಲಿದ್ದೀನಿ. ನನ್ನ ಡ್ಯೂಟಿಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಇವಾಗ ಗೌರ್ಮೆಂಟು ನಾನು ಕಾನೂನು ರೀತಿಯಲ್ಲಿ ನನಗೇನು ಕೆಲಸ ಐತೆ, ನಾನು ಪೊಲೀಸಾಗಿ ಏನು ಮಾಡಬೇಕು ಅದೇ ಮಾಡಬೇಕು. ಇವಾಗ ರೀತಿಯ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನಲ್ಲ, ಅವಳು ಏನೋ ಇದು ಮಾಡ್ತಿಲ್ಲ, ಏನು ಬಡವರಿಗೆಲ್ಲ ಸಹಾಯ ಮಾಡ್ತಾ ಇದ್ದಾಳೆ. ಆದರೂ ಅದೆಲ್ಲ ಎಲ್ಲಿ ಬಂತು ಏನು ಅಂತ ಹೇಳಿ ತನಿಖೆ ಮಾಡಲೇಬೇಕು. ಇವಾಗ ನಾವು ಇದರಲ್ಲಿದ್ದಾಗ ನಾವು ಅವರು ನಮ್ಮ ಸಂಬಂಧಿಕರು ಅಂತ ಹೇಳಿ ನೋಡೋ ಆಗಿಲ್ಲ. ನಾವು ಡ್ಯೂಟಿ ಟೈಮಲ್ಲಿದ್ದಾಗ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಅದಕ್ಕೇ ಇದು ಕಾನೂನು ರೀತಿಯಾಗಿ ಅಪರಾಧ. ರೀತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಒಂದು ವರ್ಷ ಏನು ಮಾಡಬೇಕು ಏನೋ. ನಮ್ಮ ಸಾಹೇಬ್ರಿಗೆ ಹೇಳಿದ್ದೀನಿ, ಹೋಗಿ ಸಾಹೇಬ್ರೆ ಎಲ್ಲ ತನಿಖೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.